ಓಂ ನಮಃ ಶಿವಾಯ. ವೀಕ್ಷಕರೇ, ಇಂದಿನಿಂದ ಪ್ರತಿ ರಾಶಿಯವರೆಗೂ ಕೂಡ ಮೇಷರಾಶಿಯಿಂದ ಮೀನ ರಾಶಿಯವರೆಗೂ ಧನಲಾಭಕ್ಕಾಗಿ ಏನು ಮಾಡಬೇಕು, ಸರ್ವ ಲಾಭಕ್ಕಾಗಿ ಏನು ಮಾಡ್ಬೇಕಂತ ತಿಳಿಸ್ತಾ ಇದ್ದೇವೆ. 12 ದಿನಗಳ ಕಾಲವು ಯಾವ್ಯಾವ ರಾಶಿಯವರಿದ್ದೀರೋ ಪ್ರತಿದಿನವೂ ವೀಕ್ಷಣೆ ಮಾಡಿ. ವಿಡಿಯೋ ಇಷ್ಟವಾದಲ್ಲಿ ಓಂ ನಮಃ ಶಿವಾಯ ಅಂತ ಕಾಮೆಂಟ್ ಮಾಡಿ ಅಥವಾ ಜೈ ಶ್ರೀರಾಮ್ ಅಂತ ಕಾಮೆಂಟ್ ಮಾಡಿ. ಇವತ್ತಿನ ರಾಶಿ ಬಂದ್ಬಿಟ್ಟು ಮೇಷ ರಾಶಿ. ನೋಡಿ ವೀಕ್ಷಕರೇ, ಮೇಷ ರಾಶಿಯವರೇ ಆಗಿರಬಹುದು ಅಥವಾ ಮೇಷ ಲಗ್ನದವರೇ ಆಗಿರಬಹುದು. ಮೇಷ ಲಗ್ನ ಆಗ್ಬಿಟ್ರೆ ಇನ್ನೂ ಹೆಚ್ಚಿನ ಶಕ್ತಿ ದೊರೆಯುತ್ತದೆ. ಏನಪ್ಪ, ಏನ್ ಮಾಡೋದ್ರಿಂದ ಅಂತ ತಿಳಿಸ್ತೇನೆ ನೋಡಿ. ಮೇಷ ಲಗ್ನದವರು ದುಡ್ಡು ಅಂದ್ರೆ ನೋಡಿ, ದುಡ್ಡು ಕಾಸು ಆರ್ಥಿಕ ವ್ಯವಸ್ಥೆಯನ್ನು ತಿಳಿಸೋದು ಲಗ್ನದಿಂದ 2ನೇ ಮನೆ, ಹಾಗೆ ಲಗ್ನದಿಂದ 11ನೇ ಮನೆ. ಲಗ್ನದಿಂದ 2ನೇ ಮನೆಯನ್ನ ಈಗ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದರೂ ಕೂಡ ಮತ್ತೆ ತಿಳಿಸ್ತೇನೆ, ಕೇಳ್ಕೊಳ್ಳಿ. ಮೇಷ ಲಗ್ನದಿಂದ 2ನೇ ಮನೆ ಅಥವಾ ಮೇಷ ರಾಶಿಯಿಂದ 2ನೇ ಮನೆ ಬಂದ್ಬಿಟ್ಟು ಶುಕ್ರ ಗ್ರಹವಾಗಿರುತ್ತದೆ. 2ನೇ ಮನೆ ಅಧಿಪತಿ ಶುಕ್ರ ಗ್ರಹವಾಗಿರುತ್ತದೆ. 2ನೇ ಮನೆ ಬಂದ್ಬಿಟ್ಟು ವೃಷಭ ರಾಶಿ ಆಗಿರುತ್ತದೆ. ನೋಡಿ, ಶುಕ್ರ ಗ್ರಹವನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿಕ್ಕೆ ಮಹಾಲಕ್ಷ್ಮಿಯ ಮಹಾಸ್ಮರಣೆ ಮಾಡಿ, ಹಾಗೆಯೇ ಶುಕ್ರ ಗ್ರಹದ ನವಗ್ರಹ ಮಂತ್ರ ಬರ್ತದೆ, ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡ್ಕೊಳ್ಳಿ, ಸಿಗ್ತದೆ. ಆ ಮಂತ್ರವನ್ನ ವಿಶೇಷವಾಗಿ ಧ್ಯಾನಿಸಿ. ಅದರೊಟ್ಟಿಗೆ ನಾವು ಮತ್ತೆ ತಿಳಿಸ್ತೇನೆ, ಸೌಂದರ್ಯ ಲಹರಿಯಲ್ಲಿ 32ನೇ ಮಂತ್ರವನ್ನ ಧ್ಯಾನಿಸಿ. ಏನ್ ಧ್ಯಾನ ಮಾಡ್ಲಿಕ್ಕೆ ಹೇಳ್ತೀನಿ ಅಂತ ಹೇಳ್ಕೋಬೇಡಿ. ನೋಡಿ, ಮಹಾಲಕ್ಷ್ಮಿ ತಾಯಿಯ ಗುಡಿಗೆ ಅಥವಾ ದುರ್ಗಾ ಪರಮೇಶ್ವರಿ, ನಿಮ್ಮ ಊರಿನಲ್ಲಿ ಯಾವ ಆದಿಶಕ್ತಿ ಗುಡಿ ಇದೆಯೋ, ಮಾತೆಯ ಗುಡಿ ಇದೆಯೋ, ಆ ಗುಡಿಗೆ ಶುಕ್ರವಾರ ಸಾಯಂಕಾಲ ಆ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಸಾಧ್ಯವಾದರೆ ಕಲ್ಲು ಸಕ್ಕರೆಯನ್ನ ದಾನ ಮಾಡಿ. ಇದರಿಂದ, ಸಕ್ಕರೆಯನ್ನು ದಾನ ಮಾಡುವುದರಿಂದ ನಿಮ್ಮ ಶುಕ್ರ ಆಕ್ಟಿವೇಟ್ ಆಗ್ತಾನೆ, ತುಂಬಾ ಹೈಲಿ ರೀಚಾರ್ಜ್ ಆಗ್ತಾನೆ. ಮತ್ತೆ ಮತ್ತೆ ತಿಳಿಸ್ತೇನೆ ನೋಡಿ. ಮಹಾಲಕ್ಷ್ಮಿಯ ಧ್ಯಾನ, ಶುಕ್ರ ಗ್ರಹ ನವಗ್ರಹ ಮಂತ್ರದ ಧ್ಯಾನ ಮತ್ತು ದೇವಸ್ಥಾನ, ತಾಯಿಯ ದೇವಸ್ಥಾನಕ್ಕೆ ನೀವು ಶುಕ್ರವಾರ ಸಾಯಂಕಾಲದ ನಂತರ ಹೋಗಿ. ಅದರಿಂದ ನಿಮ್ಮ ಶುಕ್ರ ಆಕ್ಟಿವೇಟ್ ಆಗ್ತಾನೆ, ನಿಮಗೆ ಆರ್ಥಿಕ ಒಳಹರಿವು ಚೆನ್ನಾಗಿರ್ತದೆ. ಹಾಗೆಯೇ ನೋಡಿ, 2ನೇ ಮನೆ ಹೇಳಿದೆ, 11ನೇ ಮನೆ ತಿಳಿಸ್ತೇನೆ ಈಗ. ನೋಡಿ, ಜಾತಕದಲ್ಲಿ 11ನೇ ಮನೆ ಅಂದ್ರೆ ಸರ್ವ ಲಾಭದ ಸ್ಥಾನ. ಸರ್ವ ಲಾಭಗಳು, ಎಲ್ಲಾ ರೀತಿಯ ಲಾಭಗಳನ್ನ ನೀವು 11ನೇ ಮನೆಯಿಂದ ನೋಡಬಹುದು. ಆದ್ದರಿಂದ ಮೇಷ ರಾಶಿಯವರು ಅಥವಾ ಮೇಷ ಲಗ್ನದವರು 11ನೇ ಮನೆ ಯಾವ್ದಾಗ್ತದೆ ಅಂದ್ರೆ ಅದು ಶನಿದೇವರಾಗಿರ್ತಾರೆ, ಕುಂಭ ರಾಶಿ ಆಗಿರ್ತಾರೆ. ಅದಕ್ಕೆ ಅಧಿಪತಿ ಬಂದ್ಬಿಟ್ಟು ಶನಿದೇವರಾಗಿರ್ತಾರೆ. ನೋಡಿ, ಶನಿದೇವರ ನವಗ್ರಹ ಮಂತ್ರ ಧ್ಯಾನ ಮಾಡುವುದರಿಂದ, ಒಂದು, ಆಂಜನೇಯ ಸ್ವಾಮಿಗೆ ಶನಿವಾರ ಸಾಯಂಕಾಲ ನೀವು ಕತ್ತಲಾದ ಮೇಲೆ ನೋಡಿ, ಬೆಳಕಿರುವಾಗ ಹೋದರೆ, ಸೂರ್ಯನ ಬಿಸಿಲಿದ್ದಾಗ ಹೋದರೆ ಶನಿದೇವರು ಅಷ್ಟಾಗಿ ಆಶೀರ್ವಾದ ಮಾಡೋದಿಲ್ಲ. ಅದರಿಂದ ನೀವು ಕತ್ತಲಾದ ಮೇಲೆ ಒಂದು 6:30 ನಂತರ ಹೋಗ್ಬಿಟ್ರೆ ಶನಿದೇವರ ದಿವ್ಯ ಆಶೀರ್ವಾದ ನಿಮಗೆ ಸಿಗ್ತದೆ. ಅಲ್ಲಿ ಸಾಧ್ಯವಾದ್ರೆ ಎಳ್ಳು ದಾನ ಮಾಡಿ, ಸಾಧ್ಯವಾದ್ರೆ ಕಪ್ಪು ಬಟ್ಟೆಯನ್ನ ದಾನ ಮಾಡಿ. ಇದರಿಂದ ನಿಮ್ಮ ಶನಿದೇವರ ಅನುಗ್ರಹ ನಿಮಗೆ ಸಿಗ್ತದೆ. ಶನಿಗ್ರಹವು ಆಕ್ಟಿವೇಟ್ ಆಗ್ತದೆ. ಆದ್ದರಿಂದ ನಿಮಗೆ ಸರ್ವ ಲಾಭಕ್ಕೆ ದಾರಿ ಆಗ್ತದೆ. ಮೇಷರಾಶಿಯವರು ದುಡ್ಡಿನ ಒಂದು ಆಕರ್ಷಣೆಗಾಗಿ
ಮಹಾಲಕ್ಷ್ಮಿ ಮಹಾಮಾತೆಯ ಆಶೀರ್ವಾದಕ್ಕಾಗಿ ನೀವು ಶುಕ್ರನನ್ನು ಧ್ಯಾನಿಸುವುದರಿಂದ ಮತ್ತು ಶನಿಗ್ರಹವನ್ನು ಧ್ಯಾನಿಸುವುದರಿಂದ, ನವಗ್ರಹ ಮಂತ್ರ ಅಂತ ಹೊಡೆದು ಬಿಟ್ರೆ ನಿಮಗೆ ಗೂಗಲ್ ಅಲ್ಲಿ ಸಿಗುತ್ತೆ. ಇಷ್ಟು ಮಾಡೋದ್ರಿಂದ ನಿಮಗೆ ದುಡ್ಡಿನ ವ್ಯವಸ್ಥೆ ಚೆನ್ನಾಗಾಗ್ತದೆ. ಇನ್ಯಾವುದಾದ್ರೂ ಸಲಹೆ ಬೇಕಾದ್ರೆ ನಮ್ಮ ನಂಬರ್ಗೆ ಕರೆ ಮಾಡಿ, ನಾವೇ ನಿಮಗೆ ತಿಳಿಸ್ತೇವೆ. ಶುಭವಾಗಲಿ.